ಸವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೂ ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಹೂವು ದುರಿ ಕುಣಿಕೆಯಾಗದೇನು. ನಾವೆಲ್ಲಾರು ಹಾರಾಡಿ ಹೋರಾಡಿ ಎಲ್ಲ ನಾವು ಸದ್ದ ಮಾಡ್ಕೊಂಡ್ವಿ, ಜೇಸೂಪ ತಂದ್ಕೊಂಡ್ವಿ, ನಾವೆಲ್ಲಾರು ಕೆಲಸ ಬಿಟ್ಟು ಮಾಡ್ಕೊಂಡ್ವಿ. ಏಕಬಾಲ್ ಸಾಬನ್ ಹಿಡ್ಕೊಂಡು ಸಾರು ನಮ್ಗೆ ರೋಡ್ ಮಾಡಿಸು, ನಾವು ದೇವ್ರಿಗೆ ನಾವು ಪ್ರತ್ಯೇಕ ಮಾಡ್ಕೊಂಡ್ವಿ. ನಮ್ಗೆ ದೇವ್ರ ಪ್ರತ್ಯೇಕ ಮಾಡೋದು ನಮ್ಗೆ ಇಲ್ಲಿ ಸ್ಥಳ ನಾವು ಇದ್ದಿದ್ದು ನಾವು ದುಡ್ಕೊಂಡು ಮಾಡ್ಕೊಂಡು 60 ವರ್ಷ ಆಯ್ತು ನಾವು ಇಲ್ಲಿ. ನಾವು 100 ವರ್ಷದಿಂದ ನಮ್ಮ ತಾತಮಾರ್ಲಿದ್ದ ಹಿಡ್ಕೊಂಡೀವಿ. ನಾವು ಬಿಡಾಗಿಲ್ಲ ಇದನ್ನ. ನಾವು ಎಷ್ಟು ಕಷ್ಟಪಟ್ಟು ಇದಕ್ಕೆ ನಾವು ದೇವ್ರ ಸಲಾಗ ಕಷ್ಟಪಡಕತ್ತೀವಿ. 20 ಲಕ್ಷ ಅಲ್ಲ 30 ಲಕ್ಷ ಆಗವ ಇದಕ್ಕೆ ಮಾಡ್ಸಕ್ಕ. ಇವತ್ತು ನಮ್ದಂದ್ರೆ ನಾವು ಬಿಡಾಗಿಲ್ಲ ನೋಡ್ರಿ. ಕೂಲಿ ಮಾಡಿ ಏನ್ರಿ ತಲಾಕಿಷ್ಟ ಹಾಕ್ಯಂದು 20 ಲಕ್ಷ ಆಗ್ಯಾವ್ರಿ. ಎಲ್ಲ ಸಾಫ್ ಮಾಡ್ಕೊಂಡಿವ್ರು. ಎಲ್ಲ ಗಿಡಗಳು ಇದ್ದವು, ಕಲ್ಲಿದ್ದವು, ಎಲ್ಲ ಒಡ್ಸ್ಕೊಂಡಿವಿ. ಒಡ್ಸ್ಕೊಂಡು ಎಲ್ಲ ಸಾಫ್ ಮಾಡ್ಕೊಂಡಿವ್ರಿ. ಮರ ಮೇರ್ಸ್ಕೊಂಡಿವ್ರಿ ಇಲ್ಲಿ ತನ. ಮತ್ತೆ ಮುಳ್ಳು ಇದ್ರೆ ಕೂಡ ಎಲ್ಲ ಬಂದು ಎಲ್ಲರೂ ಬಂದು ಕೆಲಸ ಮಾಡಿ ಇಲ್ಲೆಲ್ಲ ನಮ್ಮ ಕೆಲಸ ಬಿಟ್ಟು ಇಲ್ಲಿ ಮಾಡ್ಕೊಂಡಿವ್ರಿ. ಈ ಸ್ಥಳ ಯಾಕಂದ್ರೆ ಇಲ್ಲಿ ಬಂದು ನಾವು ಎಷ್ಟೋ ದಿನದಿಂದ ಇಲ್ಲಿ ಪ್ರಾರ್ಥನೆ ನಡೆಸ್ತಾ ಇದೀವಿ. ಎಲ್ಲ ಮತ್ತೆ ಪ್ರೋಗ್ರಾಮ್ನು ಇಲ್ಲೇ ನಡೆಸ್ತಾ ಇದೀವಿ. ಇವಾಗ ಇಷ್ಟು ದಿನ ಸುಮ್ಮನೆ ಇದ್ದು ನಾವೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಲ್ಲೆಲ್ಲ ಸ್ವಚ್ಛ ಮಾಡಿ ಈ ಮತ್ತೆ ಆ ಎಲ್ಲಿಂದ ಗುಡ್ಡ ಇದಾವಲ್ಲ ಸರ್, ಆ ಥರನೇ ಇತ್ತು ಇಲ್ಲೆಲ್ಲ. ನಾವೆಲ್ಲ ಬಾಂಬ್ ಹಾಕ್ಸಿ ಎಲ್ಲ ಗುಡ್ಡ ಹೊಡೆದು ಈ ಥರ ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಮತ್ತೆ ಆಮೇಲೆ CC ರೋಡ್ ಹಾಕ್ಸ್ಕೊಂಡ್ವಿ. ಇವಾಗ ಬಂದು ನಮಗೆ ಆ ಸ್ಥಳ ಬೇಕಂದ್ರೆ ನಮಗೆ ಆಗಲ್ಲ ಸರ್ ಕೊಡೋಕೆ. ಯಾಕಂದ್ರೆ ನಾವು ನಮ್ಮ ದೇವ್ರಿಗಂತ ಬಿಟ್ಕೊಟ್ಟಿರೋದು ಸ್ಥಳ. ನಾವು ಮುಂಜಾನೆಯಿಂದ ಕೂಳಿಲ್ದ ನೀರಿಲ್ದ ಇಲ್ಲಿ ಕುಂತು ಮಾಡಕತ್ತೀವಿ. ಅವ್ರು ಬರ್ತಾರಂತಾನೆ ಎದುರು ನೋಡಕತ್ತೀವಿ. ఇవాళ ಬಂದು ನಡಕ್ಕೆ ಬಂದು ఇవాళ ನಮಗೆ ಬೇಕಂದ್ರೆ ನಾವು బిట్టుకోవడదిಲ್ಲ సార్. ಅವ್ರು యారే ಬಂದ್ರೆ ನಾವು బిట్టుకోవడదిಲ್ಲ. మా దేవుని ఆలయం గురించి రావాలని సార్ మాకు ఇది స్థలం కావాలి. మా ఎవరు వచ్చినా మా ಕಷ್ಟಪಟ್ಟು ಮಾಡ್ಕೊಂಡಿ ಸರ್. ನಾವು JCB ಇಟ್ಟು ಎಲ್ಲರೂ ಕೂಡ ಕಷ್ಟಪಟ್ಟಾರ, ಗಂಡು ಮಕ್ಕಳು ಹೆಣ್ಮಕ್ಳು. ನಾವು ಕೂಲಿ ಮಾಡಿದ್ರೆ ನಮ್ಗೆ 200 ರೂಪಾಯಿ ಬರ್ತೈತೆ ದಿನ. ಅದ್ರಾಗ ನಾವು 20 ಲಕ್ಷ ಇಟ್ಟು ಮಾಡಿಸ್ಕೊಂಡಿವ್ರಿ. ಎಷ್ಟು ತಿಪ್ಪಲ ಬಿದ್ದಿರ್ತೀವಿ. ಅವ್ರು ಇವಾಗ ಬಂದು ಎಲ್ಲ ಬೇಸ್ ಮಾಡ್ಕೊಂಡಿವಂತ ನಮ್ದು ಅಂದ್ರೆ ಹೆಂಗರಿ? ಮತ್ತು ನಾವು ಕಡೆ ಹೋಗ್ಬೇಕು. ಇದೇನು ಗೌರ್ಮೆಂಟ್ ಅವ್ರು ಬಂದರೆ ಏನು ಹೇಳ್ತೀರಿ ಅಂತಾರಲ್ಲ ಅವರು, ನಾವು ಅವ್ರನ್ನ ಕೇಳ್ತೀವಿ. ಗೌರ್ಮೆಂಟ್ ಅವ್ರು ಬಂದರೆ ನಮ್ಗಾದ್ರೆ ಇದು ಬೇಕು ಸರ್. ನಾವು ಮಾತ್ರ ಅವ್ರಿಗೆ ಕೊಡಲ್ಲ. ಅವ್ರದ್ದು ಏನೈತಿ ಅವ್ರ ಜಾಗದಾಗ ಅವ್ರು ಸರ್ವ್ ಮಾಡ್ಕೊಂಡ್ರಿ. ನಾವು ಮಾತ್ರ ಇಲ್ಲಿ ಮಾಡ್ಕೊಡ್ಸಲ್ಲ ಅವ್ರನ್ನ. ಅವ್ರು ಮಾಡ್ಕೊಂಡೋಗಿ ನಮ್ದಂದ್ರೆ ಮತ್ತೆ ನಾವು ಯಾರನ್ನ ಕೇಳಬೇಕು? ನಮ್ಗೆ ಯಾರು ಕೂಡ ಹೇಳಕ್ ಬರವಲ್ರಲ್ಲ. ಯಾರು ನಮ್ಗೆ ದೊಡ್ಡವ್ರು ಇಲ್ಲ, ನಮ್ಗೆ ಈ ಜಾಗಕ್ಕೆ ನಿಂತಿಲ್ಲ ಯಾರು ಕೂಡ ದೊಡ್ಡವರು. ಇದು ನಿಮ್ಮದೇ ಅಂತ. ಎಲ್ಲ ಸಭೆಗೆ ನಮಸ್ಕಾರ. ಇಲ್ಲಿ ನಮ್ಮ ದೊಡ್ಡವರು 60 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಈಗ ನಾವು ರೆಡಿ ಮಾಡ್ಕೊಂಡಿದ್ದು ಸ್ವಲ್ಪ 15-20 ವರ್ಷದಿಂದ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ವಿ. ಪ್ರೇಯರ್ ನಡ್ಸಕತ್ತೀವಿ, ದಾರಿ ಹಾಕ್ಸ್ಕೊಂಡಿವಿ.
ಈಗ ಮದುವೆಗಳು ಮಾಡೀವಿ, ಇಲ್ಲಿ ಮೀಟಿಂಗ್ಸನ್ನು ಮಾಡೀವಿ. ಆದರೆ ಈಗ ನಡ್ಬರ್ಕೊ ಬಂದು ಅವ್ರ ಗದ್ದಿನ ಎಲ್ಲೋ ಐತಿ, ಬೇಕಿದ್ರೆ ಅಲ್ಲಿ ವಿಡಿಯೋನು ನೋಡ್ಕೋರಿ. ಅಲ್ಲಿ ಗದ್ದೆ ಎಲ್ಲೋ ಐತಿ, ಅವ್ರ ದೊಡ್ಡವ್ರದ್ದು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಈಗ ಅವ್ರು ಬಂದಾರ, ನಮ್ಗೆ ಅಷ್ಟೇ ಗೊತ್ತು. ಅಲ್ಲಿ ಗದ್ದೆ ಐತಿ, ನಮ್ಮ ಜಾಗ ಇಲ್ಲೈತಿ. ನಾವು ಗುಡ್ಡ ಅಂತಂದೆ ನಾವು ಮಾಡ್ಕೊಂಡೇ ಬಿಟ್ಟು, ಇದು ನಮ್ಮ ಅಪ್ಪಂದು ನಮ್ದು ಅಂತಾನು ನಾವು ಮಾಡ್ಕೊಂಡಿಲ್ಲ. ಅವ್ರದ್ದಂತಾನು ನಾವು ದೌರ್ಜನ್ಯನೂ ನಾವು ಮಾಡಿಲ್ಲ. ಈಗ ದೇವ್ರ ಸಲುವಾಗಿ ಅಂತಂದು ನಮ್ಗೆಲ್ಲರೂ ಬಡವ್ರ ಇದ್ದೀವಿ, ನಮ್ಮ ಮನೆಗಳು ಹತ್ರ ಇದ್ದು ನಮಗೆ ಭಾಳ ಇರ್ಕಾಟ ಆಗುತ್ತಾ ಅಂತಂದು ಇಲ್ಲಿ ಆದರೆ ಸಮೀಪ ಆಗುತ್ತಾ ನಮಗೆ. ಏನೇನೋ ಫಂಕ್ಷನಲ್ಲಿ ಮಾಡ್ಕೊಂಡ್ರೇನು ಚೆನ್ನಾಗಿರ್ತೈತಿ, ಬರೆಯವ್ರಿಗೆ ಮಕ್ಳಿಗೇನು ಚೆನ್ನಾಗಾಗುತ್ತಾ ಅಂತಂದರೆ ನಾವು ಇಲ್ಲಿ ಮಾಡ್ಕೊಳಕ್ಕೆ ಇಲ್ಲಿ ಮತ್ತೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಗುಡ್ಡ ತಾಳಿತ್ತು, ಬೇಕಿದ್ರೆ ಅಲ್ಲಿ ವಿಡಿಯೋನು ನೋಡ್ಕೊರಿ. ಅಲ್ಲಿ ಬೇಕಿದ್ರೆ ಅದು ಅಷ್ಟು ಇದ್ದಿದ್ದು ನಾವು ಕಷ್ಟಪಟ್ಟು ದುಡಿದಿದ್ದು ಒಂದು ವಾರಂದು ಸಂತಿ ಇಲ್ಲ ಅಂತಂದ್ರೇನು ಇದಕ್ಕೆ ಬೇಕು ನಮಗೆ ಅಂತಂದು ಇಲ್ಲಿಗೆ ರೊಕ್ಕ ಕಟ್ಟಿ ನಾವು ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಇಕ್ಬಾಲನ್ ಸರ್ ಅವ್ರ ಸಾರವ್ರನ್ನ ಮಾತಾಡ್ಸ್ಕೊಂಡು ದಾರಿ ಹಾಕ್ಸ್ಕೊಂಡಿವಿ. ಇಲ್ಲೆಲ್ಲೋ ಮೀಟಿಂಗ್ನು ನಡೆಸ್ಕೊಂಡಿವಿ. ಈಗ ನಡ್ಬರ್ಕ ಬಂದು ಅವರು ನಮ್ದೈತಿ ಅಂತ ನಮ್ಗೆ ಕಾಟ ಕೊಡ್ತಾ ಇದ್ದಾರೆ. ಈಗ ನಾವು ಕೆಲಸ ಇಲ್ಲ, ಕೂಳಿಲ್ಲ, ನೀರಿಲ್ಲ. ಇಲ್ಲಿ ಬೆಳಿಗ್ಗೆಲಿದ್ದ ಕಾಯ್ಕೊಂತಾನೆ ಕುಂತೀವಿ. ಇಲ್ಲಿ ಈಗ ಬಂದು ಅವ್ರು ನಮ್ಮದು ಅಂತಂದು ನಮ್ಗೆ ಭಾಳ ಕಾಟ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡ್ರಿ, ದೊಡ್ಡವ್ರು ಯಾರನ್ನ ಇದ್ರೇನು. ಇಷ್ಟೇ ಬಿಟ್ಟು ನಾಳೆ ಬಗಾನ ಯಾರನ್ನ ಬಂದು ಗೌರ್ಮೆಂಟೊಂದು ಅದು ಇದು ಅಂತಂದು ಏನಾರ ಬಂದ್ರೇನು ದೇವ್ರಿಗೂ ಬೇಡ್ಕೊಂತೀವಿ, ನಿಮ್ಮಂಥವ್ರು ದೊಡ್ಡವ್ರು ಕಾಲು ಹಿಡ್ಕೊಂತೀವಿ. ಅಷ್ಟೇ ಬಿಟ್ಟು ನಮ್ಮ ಕೈಯಾಗಂತೂ ಏನೂ ಇಲ್ಲ. ಈಗ ಅವ್ರು ಬಂದು ನಮ್ದು ಇಲ್ಲಿ ಮಠ ಐತಿ ಅಲ್ಲಿ ಮಠ ಐತಿ ಅಂತ ಅನ್ನಕತ್ತಾರ. ಬೇಕಿದ್ರೆ ಸ್ವಲ್ಪ ನೋಡ್ಕೋರಿ, ಇಲ್ಲಿಗೆ ಬಂದು ಯಾರನ್ನ ಬಂದ್ರು ನೋಡ್ಕೋರಿ, ಅಷ್ಟೇ ಸಾಕು ನಮ್ಗೆ. ಹೆಸರ್ಲೆ ಯಾರ ಹೆಸರು ಐತಿ? ನಿಮ್ಮ ಕ್ಯಾಂಪ್ನರ್ ಹೆಸರು ಐತೋ ಅಥವಾ ದೊಡ್ಡವ್ರು ಕೇಳ್ರಿ, ಅವ್ರ ಗಂಡು ಮಕ್ಳಿಗೆ ಗೊತ್ತಾಗುತ್ತೆ. ಆಯ್ತಾರ ಚರ್ಚ್ ಇಲ್ಲೇ, ಮೀಟಿಂಗ್ ಇಲ್ಲೇ, ಎಲ್ಲ ಮಾಡಿಲ್ಲ. ನಾವು ಬಿಟ್ಟು ಕೊಡಕ್ ಆಗಂಗಿಲ್ಲ ನೋಡಿ ಸರ್. ಇಲ್ಲಿ ನಾವು ಇಲ್ಲ ನಿಂತ್ಕೊಂಡ್ರೆ ಇಲ್ಲ ಸತ್ತೋದ್ರು ಕೂಡ ಏನ್ರಿ, ಇಲ್ಲಿ 64ರಲ್ಲಿ ಕ್ಯಾಂಪನ್ನು ನಿರ್ಮಿಸಿದ್ದೇವೆ. ಆವಾಗಲಿಂದ ಇಲ್ಲೇ ವಾಸ ಮಾಡ್ತಿದ್ವಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ನಾವು. ಆದರೆ ನಾವು ಈ ಗುಡ್ಡದ ಮೇಲೆ ನಾವು ಇದನ್ನು ಸಿಲಿಬೆ ಜಾತ್ರೆಯನ್ನು ಮಾಡುತ್ತಾ 2004ರಿಂದ ಸ್ಟಾರ್ಟ್ ಮಾಡೀವಿ. ಆವಾಗಲಿಂದ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ನಮಗೆ. ಇದು ಖರಾಬ್ ಭೂಮಿ ಅಂತಂದೇಳಿ ನಾವು ಮಾಡ್ಕೊಂಡಿವಿ. ಆದರೆ ಈಗ 1 ವರ್ಷದಿಂದ ನಮಗೆ ಈ ಪಟ್ಟಾದಾರರು ಬಂದು ನಮಗೆ ಅಡಚಣೆ ಕೊಡಕತ್ತಾರ. ನಾವು ದಯಾಳು ಯಾರಿಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟಿವಿ, ಆಮೇಲೆ ಕಂದಾಯ ನಿರೀಕ್ಷಕರಿಗೆ ಅರ್ಜಿ ಕೊಟ್ಟಿವಿ. ಯಾರೂ ನಮ್ಮನ್ನು ಗಮನಕ್ಕೆ ತಂದವರು ಯಾರೂ ಇಲ್ಲ. ಏನು ಸರ್, ಇಕ್ಬಾಲ್ ಸರ್ ಅವರು CC ರೋಡ್ ಹಾಕ್ಸ್ಯಾರ, ಅವ್ರು ಮಿನಿಸ್ಟ್ರ್ ಇದ್ದಾಗ ಎಲ್ಲ ಮಾಡ್ಯಾರ. ಅವಾಗ ಕೂಡ ನಮಗೆ ಅಬ್ಜೆಕ್ಷನ್ ಮಾಡಿಲ್ಲ. 1 ವರ್ಷದಿಂದ ನಮಗೆ ಪೂರಾ ಕಟಾಕಟಿ ಭಾಳ ತೊಂದರೆ ಕೊಡ್ಲಾಕತ್ತಾರ. ಬಂದು ಸರ್ವೆ ಮಾಡ್ತೀವಿ, ನಮ್ಮದೈತಿ ಪೊಲೀಸ್ ಪ್ರೊಡಕ್ಷನ್ ತರ್ತೀವಿ, ನಿಮ್ಮನ್ನು ಗುಂಡಾರಿಸ್ತೀವಿ, ಏನೇನೋ ಬಂದು ದೌರ್ಜನ್ಯ ಮಾಡಕತ್ತಾರ. ಆದ್ರೆ ನಾವು ಅವ್ರಿಗೆ ಇಷ್ಟುವರೆಗೆ ಅವ್ರ ಜಮೀನಿಗೆ ಒಂದು ತೊಂದರೆ ಕೂಡ ಮಾಡಿಲ್ಲ, ಒಂದು ಕಡ್ಡಿ ಕೂಡ ಹಿಡ್ಕೊಂಬಂದಿಲ್ಲ. ನಾವು ಬಗಲಲ್ಲೇ ಜಮೀನು ಐತಿ, ಆದ್ರೆ ನಾವು ಏನು ಕೆಟ್ಟ ಅಪಚಾರ ಮಾಡಿಲ್ಲ ಅವರಿಗೆ. ಅವ್ರು ಇವತ್ತರವರೆಗೆ ನಮ್ಮ ಊರಾಗ್ಲಿಂದ ಅಡ್ಡಾಡಿದ್ರು, ನೀವು ಯಾಕೆ ಬರ್ತೀರಪ್ಪ ಇಲ್ಲಿ ಅಡ್ಡಾಡಬಾರ್ದು ಅಂತಂದು ಅವ್ರು ಅಬ್ಜೆಕ್ಷನ್ ಮಾಡಿದ್ರು. ನಾವು ಏನು ಅವ್ರನ್ನ ಮಾತಾಡ್ಸಿಲ್ಲ ನಾವು. ಏನು ರೀ, ಇದರಂತೆ ನಮಗೆ ದಯಾಗ ತಾವು ನಮಗೆಲ್ಲ ಗಮನಕ್ಕೆ ತಗೊಂಡು ನಮ್ಮನ್ನು ಮನೆಯಲ್ಲಿ ಹಾಕ್ಯಂದು ನಮ್ಮನ್ನು ಇದು ನಮಗೆ ಸೇರಿಸ್ಕೊಡ್ಬೇಕಂತಂದು ಹೇಳಿ ತಮ್ಮಲ್ಲಿ ಜಿಲ್ಲಾಧಿಕಾರಿ ಆಗುತ್ತಂತ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸು ಪ್ರೊಟೆಕ್ಷನ್ ಇವರು, ಆಮೇಲೆ ನಮ್ಮ ಅಧಿಕಾರಿಗಳಾಗ ಇವರಿಗೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ನಾವು ಸುಮಾರು ಒಂದು 20-30 ವರ್ಷದಲ್ಲಿದ್ದ ಇಲ್ಲಿ ಸಿಲುವೆ ಜಾತ್ರೆ ಮಾಡೋಕತ್ತಿದ್ವಿ. ಆಮೇಲೆ ಇಲ್ಲಿ ಪ್ರೇಯರ್ ಮಾಡೋಕತ್ತಿದ್ವಿ, ಮದುವೆಗಳು ಮಾಡೋಕತ್ತಿದ್ವಿ. ಈ ಎಲ್ಲದೂ ಗಮನಕ್ಕೆ ತಂದು ಇತ್ತೀಚೆಗೆ ಬಂದು ಅವರು 1 ವರ್ಷಲಿದ್ದ ನಮಗೆ ಭಾಳ ಟಾರ್ಚರ್ ಕೊಡ್ತಿದ್ದಾರೆ. ಇವರು ಹೊಲ್ದವ್ರು, ಪಕ್ಕದ ಹೊಲ್ದವರು ಬಂದು ಕಳಿಸಿ ಇದು ನಮ್ಮದು, ಆಮೇಲೆ ಇದು ಗದ್ದೆ ನಮ್ಮದು, ಇದು ಗುಡ್ಡ ನಮ್ಮದು ಅಂತ ಅವ್ರು ಏನೇನೋ ದಬ್ಬಾಳಿಕೆ ಮಾಡೋಕತ್ತಾರೆ, ದೌರ್ಜನ್ಯ ಮಾಡೋಕತ್ತಾರೆ. ಅವ್ರು ಯಾರನ್ನ ಕರ್ಕೊಂಬಂದು ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆದವರು ಇವರೆಲ್ಲರೂ ಸೇರ್ಕೊಂಡು ನಮಗೆ ನ್ಯಾಯ ಮಾಡಿಕೊಡ್ಬೇಕಂತ ವಿನಂತಿ. ಒಂದು 40 ವರ್ಷದಿಂದ ಇಲ್ಲಿ ಕ್ರೈಸ್ತ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಪಕ್ಕದಲ್ಲಿರುವಂಥ ಜಾಗದವರಾಗಲಿ ಹೊಲದವರಾಗಲಿ ಬಂದು ನಮ್ಮ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಿಗೆ ಅಡಚಣೆ ಮಾಡ್ತಾ ಇದ್ದಾರೆ ಇವತ್ತು. ಅದರೊಟ್ಟಿಗೆ ಇಲ್ಲಿ ನಾವು ಮಾಡುವಂಥ ಧಾರ್ಮಿಕ ಕಾರ್ಯ ನಡೆಯುವಂಥ ಸ್ಥಳವನ್ನು ನಮ್ಮದೆಂಬುದಾಗಿ ಅವರು ಇವತ್ತು ತಮ್ಮದೇ ಅಂತೇಳಿ ಪೊಲೀಸ್ ಪ್ರೊಟೆಕ್ಷನ್ ತಂದು ಹಾಗೂ ಇತರ ರಾಜಕೀಯ ವೇತೆಗಳನ್ನು ತಂದು ನಮ್ಮನ್ನು ಬೆದರಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಮ್ಮ ಈ ಜನಾಂಗಕ್ಕೆ, ಕ್ರೈಸ್ತ ಸಮಾಜಕ್ಕೆ ದಯವಿಟ್ಟು ಸರ್ಕಾರದವರು ಅಷ್ಟು ಮಾತ್ರ ಅಲ್ಲದೆ ಜಿಲ್ಲಾಧಿಕಾರಿಗಳಾಗ್ಬೋದು, ತಹಸೀಲ್ದಾರ್ ಆಗಿರ್ಬೋದು,
ಇನ್ನು ಇತರ ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ನಮಗೆ ಬಂದು ಪ್ರೊಟೆಕ್ಷನ್ ಕೊಟ್ಟು ನಾವು ಮಾಡುವಂಥ ಈ ಸ್ಥಳವನ್ನು ನಮ್ಮ ಧಾರ್ಮಿಕ ಕೆಲಸಗಳಿಗೆ ಅಷ್ಟು ಮಾತ್ರವಲ್ಲದೆ ನಮ್ಮ ಜನಗಳು ಇವರನ್ನು ನೋಡಿ ಭಯಪಡ್ತಾ ಇದ್ದಾರೆ. ಈ ಭಯವನ್ನು ತೊಲಗಿಸಲಿಕ್ಕೆ ದಯವಿಟ್ಟು ಸರ್ಕಾರದ ಎಲ್ಲ ಇಲಾಖೆ ವತಿಯಿಂದ ಕೂಡ ಎಲ್ಲ ಇಲಾಖೆಯವರು ಕೂಡ ಬಂದು ನಮಗೆ ಪ್ರೊಟೆಕ್ಷನ್ ಕೊಟ್ಟು ಈ ಸ್ಥಳವನ್ನು ನಮ್ಮ ಕ್ರೈಸ್ತ ಧಾರ್ಮಿಕ ಕೆಲಸಗಳಿಗೆ ಮುಡುಪಾಗಿ ಕೊಟ್ಟು ನಡೆಸಿಕೊಡ್ಬೇಕಾಗಿ ನಿಮ್ಮಲ್ಲಿ